ಬಹಳಷ್ಟು ಜನರಿಗೆ ರಾತ್ರಿ ಹೊತ್ತು ಮಲ್ಕೋಬೇಕು ಅಂದ ತಕ್ಷಣ ಕಾಲಲ್ಲಿ ಜಗ್ತಾ ಬರೋದು, ಜುಮ್ ಅನ್ನೋದು, ಕಚ್ ಎಳೆಯೋದು, ಇರುವೆ ಹರಿದಂಗೆ ಆಗೋದು, ಸಡನ್ ಆಗಿ ಹಿಡ್ಕೊಂಡಂಗೆ ಆಗೋದು, ಈ ತರ ತೊಂದರೆ ಕಾಣಿಸ್ತಾ ಇರುತ್ತೆ. ನಿದ್ದೆ ಮಾಡಕ್ಕೆ ಬಿಡೋದಿಲ್ಲ. ರಾತ್ರಿ ಹೊತ್ತೆ ಈ ಸಮಸ್ಯೆ ಯಾಕೆ ಕಾಣಿಸ್ಕೊಳ್ಳುತ್ತೆ? ಇದಕ್ಕೆ ಮುಖ್ಯವಾದ 5 ಕಾರಣಗಳಿದೆ. ಆ ಕಾರಣಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಸಮಸ್ಯೆ ದೊಡ್ಡದಾಗ್ಬಿಡ್ಬೋದು, ತೊಂದರೆ ಆಗ್ಬಿಡ್ಬೋದು. ಇದು ಯಾವ 5 ಕಾರಣಗಳು, ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅರ್ಥ ಆಗ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. 40 ವರ್ಷದ ನಂತರ ಬಹಳಷ್ಟು ಜನರಿಗೆ ರಾತ್ರಿ ಹೊತ್ತು ಈ ತರ ಕಾಲಲ್ಲಿ ನೋವು ಬರೋದು ಸಹಜ. ತುಂಬಾ ಜನರಿಗೆ ಬರ್ತಾ ಇರುತ್ತೆ. ಆದ್ರೆ ಇದು ಹೆಂಗೂ ವಯಸ್ಸಾಯ್ತಲ್ಲ, ಬರ್ತಾ ಇದೆ ಅಂತ ಕೆಲವೊಬ್ರು ಅನ್ಕೊಂಡು ಸುಮ್ಮನಿದ್ ಬಿಡ್ತಾರೆ. ಇನ್ ಕೆಲವೊಬ್ರು ಎಣ್ಣೆ ಹಚ್ಕೋತೀನಿ, ಸ್ವಲ್ಪ ಅಲ್ಲಿ ಕಾಲ್ ತಿಕ್ಕೋಬಿಡ್ತೀನಿ, ಮಸಾಜ್ ಮಾಡ್ಕೋತೀನಿ, ಆರಾಮಾಗುತ್ತೆ ಅಂತ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಇದು ಸರಿನಾ? ರಾತ್ರಿ ಹೊತ್ತು ಹೀಗೆ ಯಾಕಾಗುತ್ತೆ? ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ರಾತ್ರಿ ಹೊತ್ತು ನಮ್ಮ ದೇಹದ ಚೇತರಿಕೆ ಆಗ್ಲಿಕ್ಕೆ, ರಿಪೇರ್ ಆಗ್ಲಿಕ್ಕೆ ಅದು ಟೈಮ್. ಆ ಟೈಮಲ್ಲಿ ಯಾವುದೇ ಸಣ್ಣ ಪ್ರಾಬ್ಲಮ್ ಇದ್ರೂ ಅದು ದೊಡ್ಡದಾಗಿ ಕಾಣಿಸ್ಕೊಡುತ್ತೆ. ಸೊ ಮೊದಲು ನಮ್ಮ ದೇಹ ಒಂದಿಷ್ಟು ವಾರ್ನಿಂಗ್ ಸೈನ್ಸ್ ಅನ್ನ ಕೊಡುತ್ತೆ, ಎಚ್ಚರಿಕೆ ಗಂಟೆ ಕೊಡುತ್ತೆ, ಮುಂದೆ ತೊಂದರೆ ಆಗ್ಬೋದು, ಹುಷಾರಾಗಿ ನೋಡ್ಕೋ ಅಂತ. ಇನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ಮಾರ್ಕೆಟ್ ಇದೆ ಅಂತ ತಿಳ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ನಾವು ಪೇಟೆಗೆ ಹೋದಾಗ, ಮಾರ್ಕೆಟಿಗೆ ಹೋದಾಗ ತುಂಬಾ ಶಬ್ದಗಳು ಕೇಳಿಸ್ತಾ ಇರುತ್ತೆ ಆ ಕಡೆ ಈ ಕಡೆ ಎಲ್ಲ. ಅವಾಗ ಯಾವುದೋ ಒಂದು ಸಣ್ಣ ಶಬ್ದ ಆದ್ರೆ ಅದನ್ನ ನಮ್ಗೆ ಗುರುತಿಸ್ಲಿಕ್ಕೆ ಆಗಲ್ಲ, ಅದು ನಮ್ಗೆ ಗೊತ್ತಾಗಲ್ಲ. ಅದೇ ರಾತ್ರಿ ಹೊತ್ತು ಯಾವಾಗ ಶಾಂತವಾದ ವಾತಾವರಣ ಇರುತ್ತೋ, ಅದೇ ಮಾರ್ಕೆಟಿಗೆ ಹೋದಾಗ ಒಂದು ಸಣ್ಣ ಶಬ್ದ ಆದ್ರೂ ಅದು ನಮ್ಗೆ ಜೋರಾಗಿ ಕೇಳಿಸ್ಕೊಳ್ಳುತ್ತೆ. ಅದೇ ರೀತಿ ನಮ್ಮ ದೇಹ ರಾತ್ರಿ ಹೊತ್ತು ಮಲ್ಕೊಂಡಿದ್ದಾಗ, ಬೇರೆ ಡಿಸ್ಟ್ರಾಕ್ಷನ್ಸ್ ಯಾವುದು ಇಲ್ಲದೆ ಇದ್ದಾಗ, ಬೇರೆ ಅಡಚಣೆ ಇಲ್ಲದೆ ಇದ್ದಾಗ ಸಣ್ಣ ಪ್ರಾಬ್ಲಮ್ ಕೂಡ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ. ರಾತ್ರಿ ಹೊತ್ತು ರಕ್ತ ಸಂಚಾರ ನಮ್ಮ ಕಾಲಿಗೆ ಹೋಗ್ತಾ ಇರುವಂತದ್ದು ಬೇರೆ ತರ ಆಗುತ್ತೆ. ನರಗಳು ಇನ್ನಷ್ಟು ಸೆನ್ಸಿಟಿವ್ ಆಗುತ್ತೆ. ಸಣ್ಣ ನೋವು ಕೂಡ ರಾತ್ರಿ ಹೊತ್ತು ಹೆಚ್ಚು ನಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇದು ದೇಹ ನಮ್ಗೆ ಕೊಡ್ತಾ ಇರುವಂತ ಸಣ್ಣ ಚಿಹ್ನೆ ಅಂತ. ಅದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾನು ನಿಮ್ಗೆ ಈ ವಿಡಿಯೋಗಳ ಮುಖಾಂತರ 70-80 ವರ್ಷ ಇದ್ದಾಗ್ಲೂ ನೀವು ಇಂಡಿಪೆಂಡೆಂಟ್ ಆಗಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರೋ ರೀತಿಯಲ್ಲಿ ಹೇಗೆ ನಡಿಬೇಕು, ಹೇಗೆ ಆರೋಗ್ಯವಾಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸಣ್ಣ ಸಣ್ಣ ಚಿಹ್ನೆಗಳನ್ನ 30-40 ವರ್ಷದಲ್ಲಿ ದೇಹ ಕೊಡ್ತಾ ಇರುವಂತದ್ದನ್ನ ನಾವು ಗುರುತಿಸ್ಕೊಂಡು ಸರಿಯಾಗಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಮೂಳೆ ಕೀಲು ತಜ್ಞನಾಗಿ ಬಹಳಷ್ಟು ಜನ ಈ ತರ ಪೇಷಂಟ್ಸ್ ಗಳನ್ನ ಪ್ರತಿದಿನ ನೋಡ್ತಾ ಇರ್ತೀನಿ. ಸುಮಾರು ಜನ ಅದನ್ನ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಸ್ವಲ್ಪ ದಿನ ಮಾತ್ರೆ ತಗೊಂಡು ಸರಿ ಆಯ್ತು ಅಂತ ಮತ್ತೆ ಅದೇ ಜೀವನ ಶೈಲಿಗೆ ಹೋಗ್ತಾರೆ. ಅಂತವ್ರು 60 ವರ್ಷ 70 ವರ್ಷ ಆದಾಗ ಬಹಳಷ್ಟು ಅನುಭವಿಸ್ತಾರೆ. ಸೊ ನೀವ್ ಆತರ ಆಗ್ಬಾರ್ದು ಅಂತಂದ್ರೆ ದಯವಿಟ್ಟು ನಿಮ್ಮ ದೇಹ ನಿಮಗೆ ಕೊಡ್ತಾ ಇರುವಂತಹ ವಾರ್ನಿಂಗ್ ಸಿಗ್ನಲ್, ಎಚ್ಚರಿಕೆ ಗಂಟೆಯನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವ 5 ಕಾರಣದಿಂದ ಈ ರಾತ್ರಿ ಹೊತ್ತು ಕಾಲು ನೋವು ಹೆಚ್ಚಾಗುತ್ತೆ ನೋಡೋಣ. ಮೊದಲನೇ ಕಾರಣ ಮಸಲ್ ಫಟಿಗ್ ಅಂಡ್ ನೈಟ್ ಕ್ರಾಂಪ್ಸ್. ಅಂದ್ರೆ ಇದು ಬಹಳಷ್ಟು ಜನರಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತದ್ದು. ಬೆಳಗ್ಗೆಯಿಂದ ಸಂಜೆ ತನಕ ನಾವು ನಿಂತ್ಕೊಂಡಿರ್ತೀವಿ, ಓಡಾಡ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಮಾಂಸಖಂಡಗಳಿಗೆ ಸರಿಯಾಗಿ ರೆಸ್ಟ್ ಸಿಕ್ಕಿರೋದಿಲ್ಲ, ಸರಿಯಾಗಿ ವ್ಯಾಯಾಮ ಮಾಡಿರೋದಿಲ್ಲ. ಅವಾಗ ಏನಾಗುತ್ತೆ, ರಾತ್ರಿ ಹೊತ್ತು ಹೇಗೆ ಒಂದು ರಬ್ಬರ್ ಬ್ಯಾಂಡ್ ಪದೇ ಪದೇ ಮೂವ್ಮೆಂಟ್ ಆದಾಗ ಸ್ವಲ್ಪ ಹೊತ್ತಾದ್ಮೇಲೆ ಅದು ಕಟ್ ಆಗ್ಬಿಡುತ್ತೋ, ಅದು ಟೈಟ್ ಆಗಿ ಕಟ್ ಆಗುತ್ತೋ, ಅದೇ ರೀತಿ ಮಾಂಸಖಂಡಗಳು ಅದಕ್ಕೆ ರೆಸ್ಟ್ ಸಿಗ್ಲಿಲ್ಲ ಅಂತಂದ್ರೆ, ಅದಕ್ಕೆ ಸರಿಯಾಗಿ ಚೇತರಿಕೆ ಆಗ್ಲಿಕ್ಕೆ ನಾವು ಟೈಮ್ ಕೊಡ್ಲಿಲ್ಲ ಅಂದ್ರೆ ಅದರಲ್ಲಿ ಸಡನ್ ಆಗಿ ಅದು ಕಂಟ್ರಾಕ್ಷನ್ಸ್, ಕ್ರಾಂಪ್ಸ್ ಬಂದು ಒಂಥರ ಹಿಡ್ದಂಗೆ ಆಗ್ಬಿಡುತ್ತೆ. ರಾತ್ರಿ ಹೊತ್ತು ಮೀನ್ಖಂಡದಲ್ಲಿ ಸಡನ್ ಆಗಿ ಹಿಡ್ಕೊಂಡ್ಬಿಡ್ತು, ಶಾಕ್ ತರ ಹೊಡೆದು ಎಚ್ಚರಾಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. 1-2 ನಿಮಿಷ ಜೀವ ಹೋಗ್ಬಿಡುತ್ತೇನೋ ಅನ್ನೋಷ್ಟು ನೋವು ಬಂತು ಡಾಕ್ಟ್ರೇ ಅಂತ ಹೇಳ್ತಿರ್ತಾರೆ. ಇದನ್ನ ಬೇರೆಯವರು ಚೆಂಡು ಬಂದಂಗಾಗತ್ತೆ, ಬಾಳೆಕಾಯಿ ಕಸ ಬಂದಂಗಾಗತ್ತೆ, ಹಿಡ್ಕೊಂಡಂಗಾಯ್ತು, ಈ ತರ ಹೇಳ್ತಿರ್ತಾರೆ. ಈ ಸಮಸ್ಯೆ ನಮ್ಮ ಮಾಂಸಖಂಡಗಳಲ್ಲಿ ಬರೋದು. ಇದಕ್ಕೆ 3 ಮುಖ್ಯ ಕಾರಣ. ಒಂದು, ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ನಮ್ಮ ಆಹಾರದಲ್ಲಿ ಕಡಿಮೆ ಇದ್ದಾಗ, ಈ ತರ ಇದ್ದಾಗ ಮಾಂಸಖಂಡ ಹಿಡ್ಕೊಂಡಿದ್ದು ರಿಲ್ಯಾಕ್ಸ್ ಆಗೋದಿಲ್ಲ. ಎರಡನೇದು ಡಿಹೈಡ್ರೇಷನ್, ನೀರಿನ ಅಂಶ, ನಾವು ಕುಡಿಯುವಂತಹ ನೀರಿನ ಅಂಶ ಕಡಿಮೆ ಇದ್ದಾಗ. ಈಗ ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರನ್ನು ನಾವು ಕುಡಿಬೇಕು. 3 ಲೀಟರ್ ಆದ್ರೂ ನೀವು ನೀರು ಕುಡಿತಿದ್ದೀರಾ ಪ್ರಶ್ನೆ ಮಾಡ್ಕೊಳ್ಳಿ. ನೀರು ಕಡಿಮೆ ಆದಾಗ ದೇಹದಲ್ಲಿ ಈ ತರ ಮಾಂಸಖಂಡ ರಾತ್ರಿ ಹೊತ್ತು ಹಿಡ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು ಅಂತ. 3ನೇದು, ಮಾಂಸಖಂಡದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅನ್ನುವಂಥದ್ದು ಹೋಗಿ ಅಕ್ಯುಮುಲೇಟ್ ಆಗ್ಬಿಡುತ್ತೆ. ಅದು ನಮ್ಗೆ ನೋವು ಉಂಟು ಮಾಡುತ್ತೆ, ಒಳಗಡೆ ಮಾಂಸಖಂಡಗಳನ್ನ ಹಿಡಿದಿಟ್ಕೊಳ್ಳೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಸೊ ಈ ತರ ಆಗ್ಬಾರ್ದು ಅಂದ್ರೆ ನಾವು ಕರೆಕ್ಟ್ ಆಗಿ ಇದಕ್ಕೆ ಬೇಕಾಗಿರೋ ಕೆಲವೊಂದು ಸ್ಟೆಪ್ಸ್ ಗಳನ್ನ ನೋಡ್ಕೋಬೇಕು. ಇದು ಮೊದಲನೇ ಮುಖ್ಯವಾದಂತಹ ಕಾರಣ. ಎರಡನೇ ಕಾರಣ, ಕಾಲಿಗೆ ಹೋಗ್ತಾ ಇರುವಂತಹ ರಕ್ತ ಸಂಚಾರ ಕಡಿಮೆ ಆದಾಗ. ಬಹಳಷ್ಟು ಜನರಿಗೆ ಕಾಲಿಗೆ ಹೋಗ್ತಾ ಇರುವಂತಹ ರಕ್ತನಾಳ ಸಡನ್ ಆಗಿ ನಿಧಾನವಾಗಿ ಸಣ್ಣ ಆಗ್ತಾ ಬಂದ್ಬಿಡುತ್ತೆ. ಇದನ್ನ ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಅಥವಾ ಪೆರಿಫೆರಲ್ ವ್ಯಾಸ್ಕುಲರ್ ಡಿಸೀಸ್ ಅಂತ ಹೇಳ್ತೀವಿ. ಹೆಚ್ಚು ಇದು ಕಾಣಿಸ್ಕೊಳ್ಳುವಂತಹದ್ದು ತಂಬಾಕು ಸೇವನೆ ಮಾಡೋರಿಗೆ, ಬೀಡಿ ಸಿಗರೆಟ್ ಸೇದುವಂಥವ್ರು ಅಥವಾ ಈ ತಂಬಾಕನ್ನ ಸೇವನೆ ಮಾಡ್ತಾ ಇರುವಂತವ್ರಿಗೆ ಕಾಲಿಗೆ ಹೋಗ್ತಿರುವಂತ ರಕ್ತ ಸಂಚಾರ ಕಡಿಮೆ ಆಗ್ಬಿಡುತ್ತೆ. ಕೆಲವೊಬ್ರು ವಯಸ್ಸಾದವರಲ್ಲಿ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಆ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಪ್ಲಾಕ್ ಹೋಗಿ ಅಲ್ಲಿ ಒಳಗಡೆ ಅಕ್ಯುಮುಲೇಟ್ ಆಗಿ ರಕ್ತ ಸಂಚಾರ ಸಣ್ಣ ಕಡಿಮೆ ಆಗ್ತಾ ಬಂದಾಗ ರಾತ್ರಿ ಹೊತ್ತು ಕಾಲಲ್ಲಿ ಒಂಥರ ಸೆಳೆತ ಬರುತ್ತೆ, ಕಂಟಿನ್ಯೂಸ್ ನೋವಿದೆ, ಕಾಲು ತಣ್ಣಗಾಗ್ತಾ ಇದೆ, ಸ್ವಲ್ಪ ದೂರ ನಡೆದ ತಕ್ಷಣ ನನಗೆ ಕಾಲು ಸುಸ್ತಾಗುತ್ತೆ, ರಾತ್ರಿ ಹೊತ್ತು ಈ ತರ ನೋವು ಬರುತ್ತೆ, ಕಾಲು ತಣ್ಣಗಾಗ್ತಿದೆ ಅಂತಂದ್ರೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಇದೆ ಅಂತ. ಇದು ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್. ಕಾಲು
ಪಾದಕ್ಕೆ ಬೆರಳುಗಳಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗ್ಬಿಡ್ಬೋದು. ಸೊ ಆದಷ್ಟು ಬೇಗ ಇದನ್ನ ಕರೆಕ್ಟ್ ಮಾಡ್ಕೊಂಡು ತೋರಿಸ್ಕೊಂಡು ಸರಿಪಡಿಸ್ಕೊಳ್ಳುವಂಥದ್ದು ಜಾಣತನ. ಮೂರನೇ ಕಾರಣ, ನಮ್ಮ ಬೆನ್ನು ಸೊಂಟದಿಂದ ಕಾಲಿಗೆ ಹೋಗ್ತಿರೋ ನರದ ಮೇಲೆ ಒತ್ತಡ ಬಿದ್ದಾಗ, ಇದನ್ನ ಸಯಾಟಿಕಾ ಅಂತ ಹೇಳ್ತೀವಿ. ಅಂದ್ರೆ ಸೊಂಟದಿಂದ ಕಾಲಿಗೆ ಹೋಗ್ತಿರುವಂತಹ ನರ ಸಯಾಟಿಕ್ ನರ್ವ್, ಅದರ ಮೇಲೆ ಒತ್ತಡ ಬಿದ್ದಾಗ ಸಯಾಟಿಕಾ ಅಂತ. ಇದಕ್ಕೆ 3 ಮುಖ್ಯ ಕಾರಣ. ಡಿಸ್ಕ್ ಸಮಸ್ಯೆ, ಮುಂದೆ ಬಗ್ಗಿ ಭಾರ ಎತ್ಬೇಕಾದ್ರೆ ಸಡನ್ ಆಗಿ ಅಥವಾ ಏನೋ ಓಡಾಡ್ಬೇಕಾದ್ರೆ ಏಟು ಬಿದ್ದಾಗ ಸಡನ್ ಆಗಿ ನಮ್ಮ ಮೂಳೆಗಳ ಮಧ್ಯದಲ್ಲಿರುವಂತಹ ಡಿಸ್ಕ್ ನರದ ಮೇಲೆ ಒತ್ತಡ ಬಂದು ಈ ತರ ಸೊಂಟದಿಂದ ಪೃಷ್ಠಭಾಗ, ತೊಡೆ ಹಿಂಭಾಗ, ಕಾಲಿಗೆ ಹೋಗ್ತಿರೋ ನರದ ಮೇಲೆ ಒತ್ತಡ ಬಂದು ಕಾಲ್ ಕಚ್ ಎಳೆಯುತ್ತೆ, ಶಾಕ್ ಹೊಡೆದಂಗೆ ಆಗುತ್ತೆ, ಇರುವೆ ಹರಿದಂಗೆ ಆಗುತ್ತೆ, ಸೊಂಟದಿಂದ ಕಾಲಿಗೆ ಸೆಳೆತ ಬರ್ತಾ ಇದೆ, ರಾತ್ರಿ ಹೊತ್ತು ಹೆಚ್ಚಾಗ್ತಾ ಇದೆ ಅಂತಂದ್ರೆ ಸಯಾಟಿಕ್ ಸಮಸ್ಯೆ ಇರ್ಬೋದು, ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು. ವಯಸ್ಸಾದವರಲ್ಲಿ ಲಂಬಾರ್ ಸ್ಪಾಂಡಿಲೋಸಿಸ್, ಮೂಳೆ ಸವಕಳಿ ಬಂದು ನರ ಹೊರಗಡೆ ಬರೋ ಜಾಗ ಸಣ್ಣ ಆಗಿ ನರ ಹಿಚ್ಚಕ್ಬಿಟ್ಟು ಈ ತರ ತೊಂದರೆ ಕಾಣಿಸ್ಕೋಬಹುದು. ಅಥವಾ ಪೈರಿಫಾರ್ಮಿಸ್ ಸಿಂಡ್ರೋಮ್, ನಾವು ಕೂತ್ಕೋತಾ ಇರ್ಬೇಕಾದ್ರೆ ಒಂದು ಸಣ್ಣ ಪರ್ಸ್ ಅನ್ನ ಬ್ಯಾಕ್ ಪಾಕೆಟ್ ಅಲ್ಲಿ ಇಟ್ಕೊಳ್ಳುವಂತ ಅಭ್ಯಾಸ ಇರುತ್ತೆ. ಆ ತರ ಇದ್ದವ್ರಿಗೂ ಕೂಡ ಆ ಸಯಾಟಿಕ್ ನರ್ವ್ ಹೊರಗಡೆ ಬರ್ತಾ ಇರೋ ಜಾಗದಲ್ಲಿ ಒತ್ತಡ ಬಂದು ರಾತ್ರಿ ಹೊತ್ತು ಈ ನೋವು ಹೆಚ್ಚು ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರಬಹುದು. ಸೊ ಇದು ನರದಲ್ಲಿ ಬರುವಂತ ಸಮಸ್ಯೆ ಅಂತ ಹೇಳ್ಬೋದು. ಇದು 3ನೇ ಕಾರಣ. 4ನೇ ಕಾರಣ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ. ಇದನ್ನ ಹೇಗೆ ಹೇಳಬೇಕು ಅಂತಾನೆ ಜನರಿಗೆ ಗೊತ್ತಾಗೋದಿಲ್ಲ. ರಾತ್ರಿ ಹೊತ್ತು ನಾನು ಮಲ್ಕೊಂಡಾಗ ಕಾಲು ಆ ಕಡೆ ಈ ಕಡೆ ಅಲ್ಲಾಡಿಸ್ತಾ ಇರ್ತೀನಿ, ಕಾಲಲ್ಲಿ ಒಂಥರ ಇರುವೆ ಹರಿದಂಗೆ ಆಗುತ್ತೆ, ನನ್ ಒಂಥರ ಅನ್ಕಂಫರ್ಟೇಬಲ್, ನಿದ್ದೆನೆ ಬರಲ್ಲ, ಕಾಲಿಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹಲವಾರು ಜನ ಹೇಳ್ತಿರ್ತಾರೆ. ಇದನ್ನ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ. ಅಂದ್ರೆ ಕಾಲನ್ನ ಒಂದ್ ಕಡೆ ಹಿಡಿದಿಟ್ಕೊಳಕ್ ಆಗೋದೇ ಇಲ್ಲ, ಆ ಕಡೆ ಮೂವ್ಮೆಂಟ್ ಮಾಡ್ತಾ ಇರ್ಬೇಕಾಗುತ್ತೆ, ನಿದ್ದೆ ಬರಲ್ಲ. ಈ ಸಮಸ್ಯೆ ಹೆಚ್ಚಿಗೆ ಆಗುವಂಥದ್ದು ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ಈ ನರ ಮಂಡಲ ಏನಿರುತ್ತೋ ಅದು ಹೈಪರ್ ಆಕ್ಟಿವ್ ಆದಾಗ, ಡೋಪಮಿನ್ ಇಂಬ್ಯಾಲೆನ್ಸ್ ಆದಾಗ, ಮೆದುಳಲ್ಲಿ ಡೋಪಮಿನ್ ಇಂಬ್ಯಾಲೆನ್ಸ್ ಆದಾಗ, ಐರನ್ ಡಿಫಿಷಿಯನ್ಸಿ ಎನಿಮಿಯಾ ಇದ್ದಾಗ, ಅಂದ್ರೆ ನಮ್ಮ ರಕ್ತಹೀನತೆ, ಈ ಕಬ್ಬಿಣದ ಅಂಶ ಆಹಾರದಲ್ಲಿ ಕೊರತೆ ಇದ್ದು ರಕ್ತಹೀನತೆ ಆದಾಗ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ತರ ಇದ್ದಾಗ ನಮ್ಗೆ ಏನ್ ಮಾಡ್ಬೇಕು, ಆ ಕಡೆ ಈ ಕಡೆ ಕಚ್ ಎಳಿತಾ ಇದೆ, ಇರುವೆ ಹರಿದಂಗೆ ಆಗುತ್ತೆ, ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಡಾಕ್ಟ್ರೆ, ರಾತ್ರಿ ನಿದ್ದೆ ಬರಲ್ಲ ನನ್ಗೆ ಕಾಲ್ ನೋವಿಂದ ಅಂತ ಹೇಳ್ತಿರ್ತಾರೆ. ಇದು ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಕೊನೆಯದು ಮತ್ತು 5ನೇ ಕಾರಣ, ಮುಖ್ಯವಾದ ಕಾರಣ, ಅರ್ಲಿ ಆರ್ಥರೈಟಿಸ್. ಕೀಲ್ಗಳಲ್ಲಿ ಸವಕಳಿ ಇದ್ದಾಗ, ಮುಖ್ಯವಾಗಿ ನಮ್ಮ ಮೊಣಕಾಲು ಮಂಡಿ ನೋವಲ್ಲಿ, ಸೊಂಟದ ಕೀಲಲ್ಲಿ ಸವಕಳಿ ಬಂದಾಗ ಪ್ರಾರಂಭಿಕ ಹಂತದಲ್ಲಿ ಒಂದಕ್ಕೊಂದು ಆ ಕಾರ್ಟಿಲೇಜ್ ಉಜ್ಜುತ್ತೆ, ಒಳಗಡೆ ಉರಿಯೂತ ಬರುತ್ತೆ. ಅದು ರಾತ್ರಿ ಹೊತ್ತು ನಮ್ಗೆ ಮೊದಲು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ನಾನು ಆ ಕಡೆ ಈ ಕಡೆ ತಿರುಗ್ಬೇಕಾದ್ರೆ ನನಗೆ ಕಾಲಲ್ಲಿ ಮಂಡಿ ಒಂದಕ್ಕೆ ತಾಗದಾಗ ನೋವು ಕಾಣಿಸ್ಕೊಳ್ಳೋದು, ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಸಣ್ಣ ನೋವು ಸೆಳ್ತಾ ಇರುತ್ತೆ, ಸ್ಟಿಫ್ನೆಸ್ ಬಿಗಿತಾ ಬರ್ತಾ ಇರುತ್ತೆ, ಮೂವ್ಮೆಂಟ್ ಕಷ್ಟ ಆಗುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಸ್ಟಿಫ್ನೆಸ್ ಇರುತ್ತೆ, ರಾತ್ರಿ ಸರಿಯಾಗಿ ನಿದ್ದೆ ಆಗ್ಲಿಲ್ಲ, ನನಗೆ ಫ್ರೆಶ್ನೆಸ್ ಇರಲ್ಲ. ಈ ಎಲ್ಲಾ ತೊಂದರೆಗಳು, ನಾನು ಹೇಳಿರುವಂತಹ 5 ತೊಂದರೆಗಳ ಬಗ್ಗೆನೂ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಯಾಕಾಗತ್ತೆ, ಹೇಗಾಗತ್ತೆ, ಏನ್ ಮಾಡ್ಬೇಕು ಅಂತ. ಆದ್ರೆ ಮುಖ್ಯವಾದ ವಿಷಯ ಇಲ್ಲಿ, ಈ ವಿಡಿಯೋದ ಮುಖ್ಯವಾದ ನಿಮ್ಮ ಸಂದೇಶ ಏನು, ಮೆಸೇಜ್ ಏನು ಅಂತಂದ್ರೆ, ಇದೆಲ್ಲದೂ ಕೂಡ ನಮ್ಮ ದೇಹ ನಮ್ಗೆ ಅರ್ಲಿ ವಾರ್ನಿಂಗ್ ಸೈನ್ ಕೊಡ್ತಾ ಇದೆ. ಅಂದ್ರೆ ಏನೋ ಸಣ್ಣ ತೊಂದರೆ ಇದೆ ಅಂತ. ಇದನ್ನ ನಾವು ಸರಿಯಾದ ಸಮಯದಲ್ಲಿ ಗುರುತಿಸಿದ್ರೆ ಸಂಪೂರ್ಣವಾಗಿ ಇದನ್ನ ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರುವಂತಹ ಹಂತದಲ್ಲಿ ಈ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ, ಆ ಸಿಗ್ನಲ್ ಸಿಗುತ್ತೆ. ನಿರ್ಲಕ್ಷ್ಯ ಮಾಡಿದ್ರೆ ತೊಂದರೆ ಡ್ಯಾಮೇಜ್ ಪರ್ಮನೆಂಟ್ ಆಗಿ ಉಳಿದ್ಬಿಡ್ಬೋದು. ಸೊ ಈ ತೊಂದರೆಗಳು ಬಂದಿದೆ ಅಥವಾ ಈ ತೊಂದರೆ ಇದೆ ಅಂತಂದ್ರೆ ನಾವೇನೇನ್ ಮಾಡ್ಬೇಕು, ನಮ್ಮ ಜೀವನ ಶೈಲಿಯಲ್ಲಿ ಏನೇನ್ ಬದಲಾವಣೆ ಮಾಡ್ಬೇಕು, ಏನ್ ಮನೆ ಮದ್ದು ಮಾಡ್ಬೇಕು, ಏನ್ ಔಷಧೋಪಚಾರ ಮಾಡ್ಬೇಕು ನೋಡೋಣ. ಪ್ರತಿದಿನ ನಾನು ಈಗ ಹೇಳ್ತಾ ಇರುವಂತಹ 5 ಸ್ಟೆಪ್ಸ್ ಗಳನ್ನ, 5 ಅಂಶಗಳನ್ನ ನಮ್ಮ ಜೀವನ ಶೈಲಿಯಲ್ಲಿ ನಾವು ಅಳವಡಿಸ್ಕೊಂಡ್ರೆ ಈ ತರ ರಾತ್ರಿ ನೋವು ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೊಳಕ್ ಸಾಧ್ಯ ಆಗುತ್ತೆ. ನೋವು ಬಂದಿದ್ರು ಕೂಡ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದು ಹೈಡ್ರೇಷನ್ ಮತ್ತೆ ಎಲೆಕ್ಟ್ರೋಲೈಟ್ಸ್. ಇದು ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾ ಇರುವಂಥದ್ದು. ಎಸ್ಪೆಷಲಿ ಈಗ ಬೇಸಿಗೆ ಕಾಲ, ನಮಗೆ ನೀರು ಹೆಚ್ಚು ಕುಡಿತಾ ಇರುವಂಥದ್ದನ್ನ ಮರ್ತು ಬಿಡ್ತೀವಿ. ಸೊ ಅದಕ್ಕೋಸ್ಕರ ಸರಿಯಾಗಿ ನಾವು ಎಷ್ಟು ನೀರು ಕುಡಿತಾ ಇದೀವಿ ಅನ್ನೋದನ್ನ ಮೆಷರ್ ಮಾಡಬೇಕು. ಅದಕ್ಕೆ ಈಗ ನೀರಿನ ಬಾಟ್ಲ್ಗಳೆಲ್ಲ ಸಿಗುತ್ತೆ, ಎಷ್ಟು ಅಂತ ಮಾರ್ಕ್ ಆಗಿರುತ್ತೆ. ಸೊ 2 ಲೀಟರ್ ನೀರಿನ ಬಾಟ್ಲ್ ಇದೆ ಅಥವಾ 1 ಲೀಟರ್ ನೀರಿನ ಬಾಟ್ಲ್ ಇದೆ ಅಂದ್ರೆ ನಾವು ಕರೆಕ್ಟ್ ಆಗಿ ಮೆಷರ್ ಮಾಡಬೇಕು. ಒಂದು ದಿನದಲ್ಲಿ ಎಷ್ಟು ಕುಡಿತಾ ಇದ್ದೀನಿ. ಸಾಮಾನ್ಯವಾಗಿ 2 ರಿಂದ 2.5 ಲೀಟರ್ ಕುಡಿಬೇಕು. ಆದ್ರೆ ಈಗ ಬೇಸಿಗೆ ಕಾಲದಲ್ಲಿ ಅಥವಾ ಹೆಚ್ಚು ಕೆಲಸ ಇದ್ದಾಗ 3 ರಿಂದ 3.5 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಅದನ್ನ ನಾವು ಪೂರೈಕೆ ಮಾಡ್ತಾ ಇದೀವಾ, ಕರೆಕ್ಟ್ ಆಗಿ ಮಾಡಬೇಕು. ಅವಾಗ ಈ ಮಸಲ್ ಕ್ರಾಂಪ್ಸ್ ಆಗೋದು, ರಾತ್ರಿ ತೊಂದರೆ ಆಗುವಂಥದ್ದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಎಲೆಕ್ಟ್ರೋಲೈಟ್ಸ್ ಬೇಕು, ಲವಣಾಂಶ ಬೇಕು. ಅದಕ್ಕೆ ಮಜ್ಜಿಗೆಯನ್ನ ಕುಡಿಬಹುದು, ಎಳ್ನೀರನ್ನ ಕುಡಿಬಹುದು, ಅದರಿಂದ ಸರಿ ಆಗ್ತಾ ಬರುತ್ತೆ. ಯಾಕಂದ್ರೆ ಒಣ ನೆಲ ಇದೆ ಅಂತಂದ್ರೆ ಅದು ಬೇಗ ಕ್ರ್ಯಾಕ್ ಆಗುತ್ತೆ, ಆದ್ರೆ ಅದು ಹಸಿ ನೆಲ ಇದೆ ಅಂದ್ರೆ ಫ್ಲೆಕ್ಸಿಬಲ್ ಇರುತ್ತೆ. ಅದೇ ರೀತಿ ಮಾಂಸಖಂಡಗಳು ಕ್ರಾಂಪ್ಸ್ ಬರೋದು ತಡಿಬೇಕು ಅಂದ್ರೆ ತೇವಾಂಶ, ನೀರಿನಂಶ ನಮ್ಮ ದೇಹದಲ್ಲಿ ಇರಲೇಬೇಕು. ಇದು ಮೊದಲನೇ ಕರೆಕ್ಷನ್. ಎರಡನೇದು ನೈಟ್ ಸ್ಟ್ರೆಚ್ ರುಟೀನ್. ಅಂದ್ರೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಮಾಂಸಖಂಡಗಳನ್ನ ನಾವು ಸ್ಟ್ರೆಚ್ ಮಾಡುವಂತಹ ಕೆಲವೊಂದು ವ್ಯಾಯಾಮಗಳನ್ನ ಮಾಡಬೇಕು. ಮುಖ್ಯವಾಗಿ ಕಾಫ್ ಸ್ಟ್ರೆಚ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್. ಆರಾಮಾಗಿ 2 ನಿಮಿಷದಲ್ಲಿ ನಾವು ಮಲ್ಕೊಳ್ಳೋಕ್ಕಿಂತ ಮಾಡ್ಲಿಕ್ಕೆ ಸಾಧ್ಯ ಆಗಿರುವಂತಹ ವ್ಯಾಯಾಮ ಕಾಫ್ ಸ್ಟ್ರೆಚ್. ಒಂದು ಗೋಡೆ ಮುಂದೆ ನಿಂತ್ಕೊಂಡು 2 ಕೈಗಳನ್ನ ಆ ಗೋಡೆ ಮೇಲೆ ಇಟ್ಕೊಂಡು ಒಂದು ಕಾಲನ್ನ ಮುಂದೆ ಇಟ್ಟು ಇನ್ನೊಂದು ಕಾಲು ಹಿಂದೆ ಇಟ್ಟು, ಹಿಂದೆ ಇರುವಂತಹ ಕಾಲು ಪಾದ
ಸಂಪೂರ್ಣವಾಗಿ ನೆಲದ ಮೇಲೆ ಇರಬೇಕು. ನಿಧಾನವಾಗಿ ನಮ್ಮ ದೇಹವನ್ನ ಮುಂದಕ್ಕೆ ಬಾಗ್ತಾ ಹೋಗ್ಬೇಕು. ಅವಾಗ ಹಿಂದ್ಗಡೆ ಇರುವಂತಹ ಕಾಲಿನ ಆ ಮೀನ್ಖಂಡದ ಮಾಂಸಖಂಡ ನಮ್ಗೆ ಎಳೆದಂತಹ ಫೀಲಿಂಗ್ ಬರುತ್ತೆ, ಅದು ಸ್ಟ್ರೆಚ್ ಆಗುತ್ತೆ. ಈ ತರ ಒಂದು 10 ರಿಂದ 15 ಸೆಕೆಂಡ್ ಇಟ್ಕೊಳ್ಳೋದು, ನಿಧಾನ ಬಿಡೋದು. ಅದೇ ರೀತಿ ಇನ್ನೊಂದು ಕಾಲನ್ನ ಮಾಡೋದು. ಎರಡು ಮೀನ್ಖಂಡದಲ್ಲಿರುವಂತಹ ಮಾಂಸಖಂಡಗಳು ಸ್ಟ್ರೆಚ್ ಆಗುತ್ತೆ. ನಂತರ ನಾವು ಮಲ್ಕೊಂಡಿದ್ದಾಗ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್, ಒಂದು ಕಾಲನ್ನ ನೇರವಾಗಿ ಎತ್ಕೊಂಡು ಎಷ್ಟು ನೇರವಾಗಿ ಎತ್ತಲಿಕ್ಕಾಗುತ್ತೋ ಅಷ್ಟು ಸ್ವಲ್ಪ ಸಪೋರ್ಟ್ ಇಟ್ಕೊಂಡು ಎತ್ತುವಂಥದ್ದು. ಆವಾಗ ನಮ್ಮ ತೊಡೆ ಹಿಂಭಾಗದಲ್ಲಿರುವಂತಹ ಹ್ಯಾಮ್ಸ್ಟ್ರಿಂಗ್ ಮಸಲ್ ಸ್ಟ್ರೆಚ್ ಆಗುತ್ತೆ. ಸೊ ಈ ಎರಡು ಮಾಂಸಖಂಡಗಳು ಸರಿಯಾಗಿ ಸ್ಟ್ರೆಚ್ ಆಯ್ತು ಅಂತಂದ್ರೆ ರಾತ್ರಿ ಹೊತ್ತು ನೋವು ಬರುವಂತಹ ಸಾಧ್ಯತೆ ಕಡಿಮೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಇದನ್ನ ನಾವು ಒಂದು 20-30 ಸೆಕೆಂಡ್ ಒಂದೊಂದು ಮಾಂಸಖಂಡ ಕರೆಕ್ಟ್ ಆಗಿ ಸ್ಟ್ರೆಚ್ ಮಾಡ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಈ ವ್ಯಾಯಾಮ ಮಾಡೋದ್ರಿಂದ ರಾತ್ರಿ ನೋವು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೊದಲನೇದು ನೀರು ಚೆನ್ನಾಗಿ ಕುಡಿಬೇಕು, ಎಲೆಕ್ಟ್ರೋಲೈಟ್ಸ್. ಎರಡನೇದು ನೈಟ್ ಸ್ಟ್ರೆಚ್ ರುಟೀನ್, ಇದನ್ನ ಸರಿಪಡಿಸ್ಕೋಬೇಕು. ಮೂರನೇ ಬದಲಾವಣೆ, ನಮ್ಮ ಆಹಾರದಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ಮಾಡ್ಕೋಬೇಕು. ಮುಖ್ಯವಾಗಿ ಈ ತರ ರಾತ್ರಿ ನೋವು ಬರ್ಲಿಕ್ಕೆ 3 ಅಂಶಗಳು ಬೇಕು. ಮ್ಯಾಗ್ನೀಷಿಯಂ ಆಹಾರದಲ್ಲಿ ಇದ್ದಾಗ ಆ ಮಾಂಸಖಂಡ ಫ್ರೀಯಾಗಿ ರಿಲ್ಯಾಕ್ಸ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಪೊಟ್ಯಾಷಿಯಂ ಸರಿಯಾಗಿ ನಮ್ಮ ಆಹಾರದಲ್ಲಿ ಸಿಕ್ಕಿದಾಗ ನಮಗೆ ಈ ಮಾಂಸಖಂಡ ಅದರಲ್ಲಿ ಹೋಗ್ತಾ ಇರುವಂತಹ ನರ್ವ್ ಸಿಗ್ನಲ್ ಸರಿಯಾಗಿ ಹೋಗ್ಲಿಕ್ಕೆ ಸರಿಯಾಗ್ತಾ ಬರುತ್ತೆ. ಈ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಆಗಬಾರ್ದು ಅಂತಂದ್ರೆ ಐರನ್, ಕಬ್ಬಿಣದ ಅಂಶ ನಮ್ಮ ಆಹಾರದಲ್ಲಿ ಪೂರೈಕೆ ಮಾಡಬೇಕು. ಸೊ ಅದಕ್ಕೋಸ್ಕರ ಏನೇನ ನಾವು ತಿನ್ಬಹುದು, ಬಾಳೆಹಣ್ಣನ್ನು ತಿನ್ಬಹುದು, ಅದರಲ್ಲಿ ಪೊಟ್ಯಾಷಿಯಂ ಚೆನ್ನಾಗಿರುತ್ತೆ. ನಟ್ಸ್ ಅಂಡ್ ಸೀಡ್ಸ್ ಅಂದ್ರೆ ಒಂದು ಮುಷ್ಟಿ ಕಾಳುಗಳನ್ನ, ಒಂದು ಮುಷ್ಟಿ ಬೀಜ ಮತ್ತು ಈ ಡ್ರೈ ಫ್ರೂಟ್ಸ್ ಗಳನ್ನ ತಿನ್ನುವಂಥದ್ದನ್ನ, ಇದನ್ನ ಮಾಡೋದ್ರಿಂದ ಬಹಳಷ್ಟು ನಮಗೆ ಈ ರೀತಿ ಎಲೆಕ್ಟ್ರೋಲೈಟ್ಸ್ ಇರುವಂತಹದ್ದು ಮತ್ತು ಬೇರೆ ಬೇರೆ ಬೇಕಾಗಿರುವಂತಹ ಖನಿಜಾಂಶಗಳು, ನಮ್ಮ ನರಕ್ಕೆ ಬೇಕಾಗಿರುವಂತಹ ಅಂಶಗಳೆಲ್ಲದೂ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಹಸಿರು ತರಕಾರಿಗಳನ್ನ ತಿನ್ಬೇಕು, ಹಸಿರು ಸೊಪ್ಪುಗಳನ್ನ ತಿನ್ಬೇಕು, ರಾಗಿಯನ್ನ ತಿನ್ಬೇಕು. ಸೊ ಈ ರೀತಿ ನಮ್ಮ ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡೋದ್ರಿಂದ ಈ ತರ ರಾತ್ರಿ ನೋವು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. ಇದು ಮೂರನೇ ಬದಲಾವಣೆ ನಾವು ಮಾಡ್ಬೇಕಾಗಿರುವಂತದ್ದು. ನಾಲ್ಕನೇದು, ಪ್ರತಿದಿನ ವಾಕಿಂಗ್ ಮಾಡೋದು. ಪ್ರತಿದಿನ ವಾಕಿಂಗ್ 30 ನಿಮಿಷ ಆದ್ರೂ ಪ್ರತಿ ವ್ಯಕ್ತಿ ಮಾಡಲೇಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ನಮ್ಗೆ ಹೇಳುತ್ತೆ. ಆದ್ರೆ ಎಷ್ಟು ಜನ ನಾವು ಮಾಡ್ತಾ ಇದೀವಿ? ವಯಸ್ಸಾಯ್ತು, ನಾನು ಮನೆಯಲ್ಲೆಲ್ಲ ಕೆಲಸ ಮಾಡ್ತಿದ್ದೀನಲ್ಲ, ಓಡಾಡ್ತಿದ್ದೀನಲ್ಲ, ಆಕ್ಟಿವ್ ಆಗಿದ್ದೀನಲ್ಲ, ನನಗೆ ಯಾಕೆ ವಾಕಿಂಗ್? ಖಂಡಿತ ತಪ್ಪು ಕಲ್ಪನೆ. ಪ್ರತಿಯೊಬ್ರು ಕೂಡ ವ್ಯಾಯಾಮ ಅಂತ ಅರ್ಧ ಗಂಟೆ ವಾಕಿಂಗ್ ಪ್ರತಿದಿನ ಮಾಡಲೇಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಕೀಲ್ಗಳಿಗೆ ಹೋಗ್ತಾ ಇರುವಂತಹ ಸೈನೋವಿಯಲ್ ಫ್ಲೂಯಿಡ್ ಚೆನ್ನಾಗಿರುತ್ತೆ, ನಮ್ಮ ಮಾಂಸಖಂಡಗಳು ಚೆನ್ನಾಗಿರುತ್ತೆ, ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ, ನಾವು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ಅಂಗಾಂಗಗಳು ಕೋಆರ್ಡಿನೇಟೆಡ್ ಆಗಿ, ಸರಿಯಾಗಿ ಸುಸಜ್ಜಿತವಾಗಿ, ಕರೆಕ್ಟ್ ಆಗಿ ನಮ್ಮ ದೇಹ ಆರೋಗ್ಯಯುತವಾಗಿ ಇರ್ಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ವಾಕಿಂಗ್ ನಾವು ಮಾಡ್ತಾ ಇದೀವಾ, ಮಾಡ್ತಾ ಇಲ್ವಾ ನೋಡ್ಬೇಕು. ಸೊ ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಮಾಡೋದ್ರಿಂದ ರಾತ್ರಿ ಕಾಲ್ ನೋವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು 4ನೇ ಅಂಶ. 5ನೇ ಅಂಶ, ನಾವು ಮಲ್ಕೊಳ್ಳುವಂತಹ ಭಂಗಿ ಹೇಗಿದೆ ಅಂತ ನೋಡ್ಕೋಬೇಕು. ಹೆಚ್ಚು ನಾವು ಅಂಗಾತ ಬೆನ್ನಿನ ಮೇಲೆ ಮಲ್ಕೊಳ್ಳೋರಾದ್ರೆ ಸರಿಯಾಗಿ ಮಂಡಿಯನ್ನ ಸ್ವಲ್ಪ ಮಡಚ್ಕೊಂಡು ಮಂಡಿ ಕೆಳಗಡೆ ಒಂದು ದಿಂಬನ್ನು ಇಟ್ಕೊಳ್ಳೋದ್ರಿಂದ ಕಾಲಿಗೆ ಹೋಗ್ತಿರೋ ನರದ ಮೇಲೆ ಒತ್ತಡವನ್ನ ನಾವು ಕಡಿಮೆ ಮಾಡಬಹುದು. ಈ ತರ ಹೆಚ್ಚು ಅಂಗಾತ ಮಲ್ಕೊಳ್ಳುವಂತಹ ವ್ಯಕ್ತಿಯಾಗಿದ್ರೆ ಸ್ವಲ್ಪ ಫರ್ಮ್ ಆಗಿರುವಂತಹ ಮ್ಯಾಟ್ರೆಸ್, ಸ್ವಲ್ಪ ಗಟ್ಟಿಯಾಗಿರುವಂತಹ ಹಾಸಿಗೆ ಮಲ್ಕೊಂಡ್ರೆ ಅನುಕೂಲ. ಅದೇ ಸೈಡ್ ಸ್ಲೀಪರ್ಸ್, ಹೆಚ್ಚು ನಾನು ಮಗ್ಲಲ್ಲಿ ಮಲ್ಕೊಳ್ಳುವಂತಹ ವ್ಯಕ್ತಿ ಆದ್ರೆ ಸ್ವಲ್ಪ ಸಾಫ್ಟ್ ಆಗಿರುವಂತಹ ಮ್ಯಾಟ್ರೆಸ್, ಸ್ವಲ್ಪ ಮೆದುವಾಗಿರುವಂತಹ ಹಾಸಿಗೆ, ಜೊತೆಗೆ 2 ಕಾಲ್ಗಳನ್ನ ಮಡಚಿ ಮಂಡಿ ಮಧ್ಯದಲ್ಲಿ ಒಂದು ದಿಂಬನ್ನು ಇಟ್ಕೊಂಡು ತಲೆಗೆ ಕುತ್ತಿಗೆಗೆ ಸಣ್ಣ ಸಪೋರ್ಟ್ ಇರುವಂತಹ ಒಂದು ಪಿಲ್ಲೋ, ಸಾಫ್ಟ್ ಆಗಿರುವಂತಹ ಒಂದು ಪಿಲ್ಲೋ ಇಟ್ಕೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಯಾವುದೇ ನರದ ಮೇಲೆ ಒತ್ತಡ ಬೀಳದೆ, ಕೀಲ್ಗಳು ಒಂದಕ್ಕೊಂದು ತಾಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡು ನಿದ್ದೆ ಚೆನ್ನಾಗಿ ಬಂದು ಕಾಲ್ ಸೆಳೆತ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ 5 ಅಂಶಗಳು ಬಹಳ ಮುಖ್ಯ. ಆದ್ರೆ ಇದನ್ನೆಲ್ಲ ಸ್ವಲ್ಪ ಮಾಡಿದ್ರು ಕೂಡ ನನಗೆ ಆರಾಮಾಗ್ತಾ ಇಲ್ಲ ಅಂತಿದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ನಿಜವಾದ ಕಾರಣ ಏನು, ಅದಕ್ಕೆ ಏನೇನು ಔಷಧಿಗಳು ಬೇಕಾ, ಕರೆಕ್ಟ್ ಡಯಾಗ್ನೋಸಿಸ್ ಏನು ಅಂತ ತಿಳ್ಕೊಳ್ಳುವಂಥದ್ದು ಅಷ್ಟೇ ಮುಖ್ಯ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಪ್ರಾರಂಭಿಕ ಹಂತದಲ್ಲಿ ಇದು ಕೊಡ್ತಾ ಇರುವಂತಹ ಸಿಗ್ನಲ್ಗಳು, ಇದನ್ನ ನಾವು ಸರಿಯಾಗಿ ಗಮನಿಸಿ ಗುರುತಿಸಿದ್ರೆ ಸರಿಯಾಗಿ ಇದು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಅದನ್ನ ಬೇಗ ಸರಿಪಡಿಸ್ಕೊಳ್ಳಿಕ್ಕೆ, ಆರೋಗ್ಯವಾಗಿರ್ಲಿಕ್ಕೆ, ತೊಂದರೆ ಡ್ಯಾಮೇಜ್ ಹೆಚ್ಚು ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವೆಲ್ಲರೂ ಎಚ್ಚೆತ್ತುಕೊಂಡು ಈ ತರ ಮಾಡ್ತೀವಲ್ವಾ, ನೀವು ಮಾಡ್ತೀರಾ? ಅದಕ್ಕೋಸ್ಕರ ನಮ್ಮ ಗುರಿ ಕೇವಲ ದೀರ್ಘಕಾಲ ಬದುಕೋದು ಮಾತ್ರ ಅಲ್ಲ. ನಾನು 70-80 ವರ್ಷ ಬದುಕಬೇಕು ಅಂತ ಅಷ್ಟೇ ಅಲ್ಲ. ನಾನು 70-80 ವರ್ಷ ಇದ್ದಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿ ಆರೋಗ್ಯಯುತವಾಗಿ ನನ್ನ ಜೀವನವನ್ನ ಸಾಗಿಸಬೇಕು ಅನ್ನೋದು ನಮ್ಮ ಗುರಿ ಆಗಿರ್ಬೇಕು. ಅದಕ್ಕೆ ಈ ತರ ಸಣ್ಣ ಪುಟ್ಟ ಬದಲಾವಣೆಗಳು, ತೊಂದರೆಗಳು ದೇಹದಲ್ಲಿ ಕಾಣಿಸ್ಕೊಂಡಾಗ ಸರಿಯಾಗಿ ನಾವು ಕರೆಕ್ಟ್ ಆಗಿ ಸರಿಯಾದ ಚಾಯ್ಸ್, ಸರಿಯಾದ ಆಯ್ಕೆ ಮಾಡುವಂಥದ್ದು ಬಹಳ ಮುಖ್ಯ. ಸೊ ಈ ವಿಡಿಯೋದಲ್ಲಿ ನಿಮಗೆ ವ್ಯಾಲ್ಯೂ ಸಿಕ್ತು ಅಂತಂದ್ರೆ ಹೌದು, ಸ್ಟೇ ಸ್ಟ್ರಾಂಗ್ ಅಂತ ನನಗೆ ದಯವಿಟ್ಟು ಮೆಸೇಜ್ ಮಾಡಿ ತಿಳಿಸಿ. ನೀವು ಈ ವಿಡಿಯೋನ ಕೊನೆ ತನಕ ನೋಡಿದಿರಿ, ಇದನ್ನ ಅಳವಡಿಸ್ಕೊತಿದ್ದೀರಿ ಅಂತ ನೀವು ನಿಮ್ಗೆ ಕೊಡ್ತಾ ಇರುವಂತಹ ಕಮಿಟ್ಮೆಂಟ್ ಅಂತ ನಾನು ಅರ್ಥ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಶೇರ್ ಮಾಡಿ, ಹಂಚ್ಕೊಳ್ಳಿ. ಇದೇ ರೀತಿ ವಿಡಿಯೋ ನೋಡ್ಬೇಕು ಅಂದ್ರೆ ಹಲವಾರು ಜನ ಈ ವಿಡಿಯೋ ನೋಡ್ತಾ ಇರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ನಿಮ್ಗೆ ಇನ್ನಷ್ಟು ಈ ತರ ವಿಡಿಯೋ ಬೇಕು ಅಂತಂದ್ರೆ, ಅಥವಾ ಈ ಮೆಸೇಜ್ ಇನ್ನಷ್ಟು ಜನರಿಗೆ ಯೂಟ್ಯೂಬ್ ಹರಡಿಸ್ಬೇಕು, ಹಂಚಬೇಕು ಅಂತಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ನಾನು ಪ್ರತಿದಿನ ನಿಮಗೆ ಕೊಡ್ತಾ ಇರುವಂತಹ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಥವಾ ನೀವಿನ್ನೂ ಅದಕ್ಕೆ ಸೇರ್ಕೊಂಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಒತ್ತಿ ನನ್ನ ಫ್ರೀ ವಾಟ್ಸ್ಆಪ್ ಹೆಲ್ತ್ ಟಿಪ್ಸ್ ಗ್ರೂಪ್ಗೆ ಜಾಯ್ನ್ ಆಗಿ. ಇದೇ ರೀತಿಯಂತಹ ವಿಡಿಯೋ ನೋಡ್ಬೇಕು ಅಂತಂದ್ರೆ ನನ್ನ ಜೊತೆ ಕನೆಕ್ಟೆಡ್ ಆಗಿರಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.